ಅಣ್ಣ ನಿಮ್ಮದು ಹಸುಗಳು ಯಾವ ಊರಿಂದ ಬಂದಿರೋದು? ಹಾಂ ಹಾಂ. ಹಸುಗಳು ಎಷ್ಟು ಅಲ್ಲಾಗಿದೆ? ಅಲ್ಲಾಗಿಲ್ಲ. ಅದು ಹಸುಗಳೇನೆ? ಹ್ಞೂ. ಅವು ಕರು ಹಾಕೋಕ್ಕೆ ರೆಡಿ ಆಗಿದಾವ? ಹ್ಞೂ. ಇಲ್ಲ ವ್ಯವಸಾಯಕ್ಕೆ ಉಪಯೋಗಿಸ್ಕೋಬೋದು. ಏನು ಹೇಳ್ತಿದ್ರ ವ್ಯಾಪಾರ? ಇವಕ್ಕೆ 95 ಹೇಳ್ತೀವಿ. ಅದಕ್ಕೆ 60,000 ಹೇಳ್ತೀವಿ ಜೊತೆಗೆ. ನೀವೆಲ್ಲಿ ಗಾಡಿಯಿಂದ ಬಂದ್ರ ಊರಿಂದನೇ? ಗಾಡಿಯಿಂದ ಬಂದಿದ್ದೀವಿ. ಗಾಡಿಯಿಂದ ಈ ಜನಗಳ ವ್ಯಾಪಾರ ಗಾಡಿಯಿಂದನೂ ಬರ್ತಾರೆ, ಟೆಂಪೋ ದೊಡ್ಡ ದೊಡ್ಡ ವೆಹಿಕಲ್ ಮಾಡ್ಕೊಂಡು ಬರೋರು ಅವರೇ. ಅವ್ರಿಗೆ ಹೆಂಗೆ ಅನುಕೂಲ ಆಯ್ತದೆ ಹಂಗೆ ಬರ್ತಾರೆ. ಅಣ್ಣ ಯಾವರಿಂದ ಬಂದಿರೋದು ನೀವು? ಸಾಗರಮ್ಮ. ಎಷ್ಟೆಲ್ಲ ಎತ್ಕೊಳ್ಳಿವು? ಅಲ್ಲುಟ್ಟವೆ ಇನ್ನೂ ಬೆಳೀತವೆ? ಇನ್ಮೇಲೆ ಬೆಳೆಯೋದು. ವ್ಯವಸಾಯಕ್ಕೆ ಮಾತ್ರನಾ ಇಲ್ಲ ಮೆರವಣಿಗೆಗ? ಇಲ್ಲ ವ್ಯವಸಾಯ ಮಾಡುತ್ತೆ. ಕೊಂಬೆಲ್ಲ ಈಗ ಮಾಡಿಸ್ಕೊಂಡ್ರ? ಏನು ಹೇಳ್ತೀರಾ ವ್ಯಾಪಾರ? ಒಂದು 80 ಹೇಳ್ತಾರೆ. ನೀವು ತಂದು ಎಷ್ಟು ವರ್ಷ ಆಯಿತು? ಅಲ್ಲೇ ಈಗ 6 ತಿಂಗಳಾಯ್ತು. ನೀವೆಲ್ಲ ಕೆಲಸ ಎಲ್ಲ ಮಾಡಿಸಿದ್ದೀರಾ? 2 ಎಕರೆ ಭೂಮಿ ಕೆಲಸ ಮಾಡ್ತೀವಿ. ನೀವು ಎಲ್ಲಿಂದ ತಂದಿದ್ದು? ಬೆಟ್ಟಪುರ ಜಾತ್ರೆಯಿಂದ. ಸರಿ.